ಭಾರತೀಯ ಜನತಾ ಪಾರ್ಟಿ ಮುಖಂಡರ ಬಗ್ಗೆ ಕೊಟ್ಟರೆ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿಮಗೆ ಎಲ್ಲೆಲ್ಲಿ ಹೋಗ್ತಾರೆ ಗೆರವಾಗಬೇಕಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪದಾಧಿಕಾರಿಗಳು ವಿಚಾರದಲ್ಲಿ ಮತ್ತೆ ಹೇಳಿ ಕೇಳಿದ್ದಾರೆ ನಾನು ಏನು ಮಾತಾಡ ನೋಡಿ, ಈಗ ರಾಜ್ಯದ ಅಧ್ಯಕ್ಷ ಉದ್ದೇಶ ಏನು? ರಾಜ್ಯದಲ್ಲಿ ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರ ಆಯ್ಕೆ ಮಾಡಿ ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ಇದರಿಂದ ಕೊಡುಗೆ ಕೊಡಬೇಕು. ಈಗ ಇದ್ರ ಬಗ್ಗೆ ನಾನು ಏನೂ ಕಾಮೆಂಟ್ ಮಾಡಲ್ಲ. ನಮ್ಮ ಉದ್ದೇಶ ಗುರಿ, ನಮ್ಮ ಉದ್ದೇಶ ಒಂದೇ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ನೂತನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಒಟ್ಟಾಗಿ ಒಂದಾಗಿ ಸಂಘಟಿತ ಪ್ರಯತ್ನ ಫಲ 28 ಗೆಲ್ತೀವಿ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್, ಚರ್ಚೆ ಮಾಡಲ್ಲ. ಅದು ರಾಷ್ಟ್ರೀಯ ನಾಯಕರು ಅದನ್ನು ಗಮನಿಸ್ತಾರೆ. ನಾನು ಅದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ನಾನು ಯಾವುದೇ ಹೇಳಿಕೆಯನ್ನು ಕೊಡಲ್ಲ. ತೀರ್ಮಾನ ಮಾಡಿದ್ರೆ ಹೇಳಿಕೆಯನ್ನು ಕೊಡಲ್ಲ. ನೋಡಿ, ಅವ್ರು ಏನು ಬೇಕಾದ್ರೆ ಹೇಳಿಕೆ ಹೇಳಿ. ರಾಜ್ಯದ ಅಧ್ಯಕ್ಷ ಆಗಿದ್ರೆ ಅವ್ರ ಜೊತೆಗಿದ್ದು ಸಹಕಾರ ಕೊಡೋದು ನಮ್ಮ ಕರ್ತವ್ಯ. ಪಕ್ಷ ಸಂಘಟನೆ ಮಾಡಬೇಕು. ಬರೀ ಟೀಕೆ ಟಿಪ್ಪಣಿಗಳಲ್ಲಿ ನಾವು ಇದು ಕಾಲ ಕಳೆಯಲ್ಲ. ನಾನು ಯಾವುದೇ ಇನ್ನು ಮುಂದೆ ಹೇಳಿಕೆಯನ್ನು ಯಾರ ಬಗ್ಗೆನೂ ಕೊಡಲ್ಲ. ಏನಾದರೂ ಸಂಘಟನೆ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನಗೆ ಮಾತಾಡಬಾರ್ದು ಯಾರು ಹೇಳಿಲ್ಲ. ನನ್ನ ಬಾಯಿಗೆ ಯಾರು ಬೀಗ ಹಾಕಿಲ್ಲ. ನೋಡಿ, ಇದನ್ನೇ ಪ್ರತಿ ದಿವಸ ಇದನ್ನೇ ಕೆಸರು ಎರ್ತಾ ಹೋದ್ರೆ ನಮ್ಮ ಉದ್ದೇಶ ಸಫಲ ಆಗಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಏನು ಮಾಡ್ತು ಕಾಂಗ್ರೆಸ್? ನೋಡಿ, ಎಂತಿಂತ ಕೀಳುಮಟ್ಟದ ಹೇಳಿಕೆಯನ್ನು ಕೊಡ್ತಾರೆ. ಇದು ಶಿಕ್ಷಣದಲ್ಲೂ ಧರ್ಮ ಜಾತಿ ಏನು ಜಮೀರ್ ಆ ಸ್ಪೀಕರ್ ಪೀಠಕ್ಕೆ ಅವಮಾನ ಮಾಡಿದ್ರು. ಅಲ್ಲಿ ಧರ್ಮಲೇಪನ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು 10,000 ಕೋಟಿ ಅಂತಾರೆ, ಟಿಪ್ಪು ಜಯಂತಿ ಅಂತಾರೆ, ಟಿಪ್ಪು ಸುಲ್ತಾನ್ ಅಂತಾರೆ. ಒಂದು ರೀತಿ ಕರ್ನಾಟಕದಲ್ಲಿ ತಗೊಳಕ್ ದರ್ಬಾರ. ಹಿಜಾಬ್ ಏನಾದರೂ ವಾಪಸ್ ಕೊಡಿದ್ರೆ ನಾವು ಕರೆ ಕೊಡ್ತೀವಿ. ನೋಡಿ, ಹೊರಗಡೆ ಹಾಕ್ಯಂದು ಹೋಗಿ ಅವ್ರ ಬಟ್ಟೆ ಹಾಕ್ಯಂದು ಹೋಗಲಿ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಬಿಟ್ಟು ಬೇರೆ ಹಾಕ್ಯಂದು ಹೋದರೆ ನಾವು ಯುವಕರಿಗೆ ಕರೆ ಕೊಡ್ತೀವಿ. ಕೇಸರಿ ಟವಲ್ ನಾವೇ ಕೊಡಿಸ್ತೀವಿ. ಇದು ಕ್ರಾಂತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ವಾಪಸ್ ಪಡಿಬಾರ್ದು. ತೊಗಲಕ್ ದರ್ಬಾರ್ ಸರ್ಕಾರವನ್ನು ಈ ರಾಜ್ಯದ ಜನ ಮನೆ ಕಳಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹರಿಪ್ರಸಾದ್ ಅವರು ಏನು ಹೇಳ್ತಾರೆ